ಓಕೆ ಸ್ಟಾರ್ಟ್. ಸರ್ ನಮಸ್ತೆ. ನಮಸ್ತೆ. ನಮ್ಮ ಬಿದರಳ್ಳಿ ಹೋಬಳಿಯ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಈ ಸಂದರ್ಭದಲ್ಲಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳ ಯಶಸ್ಸು ಮಾಡ್ಕೊಂಡು ಬರ್ತಾ ಇದ್ದೀರಾ. ಈಗ ಏನು ಅನಿಸ್ತದೆ ಸರ್ ನಿಮಗೆ ಈ ಒಂದು ಸಂಘಟನೆ ಮತ್ತು ಈ ಅನಿಸಿಕೆ? ಸಂಘಟನೆ ಉದ್ದೇಶ ಮಹದೇವಪುರ 18-20 ವರ್ಷಗಳಿಂದ ಕಾಂಗ್ರೆಸ್ಸು ನೋಡ್ತಾ ಇಲ್ಲ. ಯಾವ ಒಂದು ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ, MLA MP ಯಾರು 18-20 ವರ್ಷದಿಂದ ನಾವು ಗೆಲ್ಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕಾರಣಗಳು ಹಲವಾರು ಕಾರಣಗಳಿದ್ದಾವೆ. ಆ ಕಾರಣಗಳು ಹೇಳ್ತಾ ಹೋದರೆ ಕೆಲವೊಂದು BJP ಅವರು ಅವರು ಟ್ಯಾಕ್ಟಿಕ್ಸ್ ಮಾಡ್ತಾರೆ. ನಮ್ಮ ಎದುರಾಳಿಗಳು ಟ್ಯಾಕ್ಟಿಕ್ಸ್ ಮಾಡಿದಾಗ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಪ್ರತಿಯುತ್ತರ ನಾವೇನು ಕೊಡಬೇಕು ಅದಕ್ಕೆ ನಾವು ರೆಡಿ ಇರಬೇಕು. ಇವತ್ತಿನ ದಿವಸ ಅಪವಾದಗಳು ಬೇಕಾದಷ್ಟಿದ್ದಾವೆ. ಒಂದು 70-80 ಸಾವಿರ ಬೋಗಸ್ ಓಟ್ ಇದೆ ಅಂತಾರೆ. ಅಪಾರ್ಟ್ಮೆಂಟ್ಸ್ಗಳಲ್ಲಿ ನಮ್ಗೆ ಓಟ್ ಬರ್ತಾ ಇಲ್ಲ ಅಂತಾರೆ. ಅದಕ್ಕೆ ನಾವು ಕಾಂಗ್ರೆಸ್ ಅವ್ರು ಏನು ಮಾಡಿದ್ದೀವಿ ಅವ್ರ ಪ್ರಕಾರ ಅವ್ರು ಮಾಡಿದ್ದಾರೆ. ನಾವು ಕಾಂಗ್ರೆಸ್ ಅವ್ರು ಏನು ಮಾಡ್ತಾ ಇದ್ದೀವಿ? ನಮ್ಮಲ್ಲೂ ಕಾರ್ಯಕರ್ತರಿದ್ದಾರೆ, ಸಾಕಷ್ಟು ಲೀಡರ್ಗಳಿದ್ದಾರೆ. BJPಗಿಂತಲೂ ಕಾಂಗ್ರೆಸ್ ಅಲ್ಲಿ ಒಳ್ಳೊಳ್ಳೆ ಲೀಡರ್ಗಳಿದ್ದಾರೆ. ಇವತ್ತು ನಾನು ಮಹದೇವಪುರ ಕ್ಷೇತ್ರದಲ್ಲಿ ಬಿದರಳ್ಳಿ ಬ್ಲಾಕ್ ಅಧ್ಯಕ್ಷನಾಗಬೇಕಾದ್ರೆ ಲಾಸ್ಟ್ ಟೈಮು ಮನ್ಸೂರ್ ಅಲಿ ಖಾನ್ ಅವರು 1,14,000 ಓಟಿಂದ ಸೋಲಂತ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಇದನ್ನ ಒಂದು ವಿಷಯ ಮುಟ್ಟಿದಾಗ ಸೆಂಟ್ರಲ್ ಅವರು ಈ ಮಹದೇವಪುರ ಕ್ಷೇತ್ರದ ಮೇಲೆ ಒಂದು ಯಾಕೆ ಈ ಥರ ಆಗ್ತಾ ಇದೆ ಮಹದೇವಪುರ ಕ್ಷೇತ್ರ ಅನ್ನೋದ್ರ ಮೇಲೆ ಅವರು ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿ ಮಾಡೋ ಸಂದರ್ಭದಲ್ಲಿ ನಮ್ಮ GC ಚಂದ್ರಶೇಖರ್ ಸಾಹೇಬರು, ವರ್ಕಿಂಗ್ ಪ್ರೆಸಿಡೆಂಟು, ಸಂಸದರು ಕೂಡ, ಜಿಲ್ಲಾ ಅಧ್ಯಕ್ಷರು ಮನ್ಸೂರ್ ಅಲಿ ಖಾನ್ ಅವರು, H. ನಾಗೇಶ್ ಸಾಹೇಬರು, ಮಾಜಿ ಸಚಿವರು, ಇವೊಂದು 5 ಜನ ಟೀಮ್ ಮಾಡಿ ಸೆಂಟ್ರಲಿಂದ ಇವರಿಗೆ ನಮ್ಮ DK ಶಿವಕುಮಾರ್, ಸಿದ್ದರಾಮಯ್ಯನವರು ಇವರೆಲ್ಲ ಒಂದು ಮೀಟಿಂಗ್ ಕರೆದು ಮಹದೇವಪುರ ಕ್ಷೇತ್ರ ಯಾಕೆ ಈ ಒಂದು ಸ್ಥಿತಿಗೆ ಬಂದಿದೆ ಅಂತ ಸರ್ವೆ ಮಾಡಿದವಾಗ ನಮ್ಮ ಲೀಡರ್ಸ್ಗಳು ಯಾರು ಕೆಲಸ ಮಾಡಿಲ್ಲ. ಅಧ್ಯಕ್ಷರುಗಳು ಎಲ್ಲ ವಿವಿಧ ಘಟಕಗಳ ಅಧ್ಯಕ್ಷರುಗಳು ಯಾರು ಕೆಲಸ ಮಾಡಿಲ್ಲ. ಆ ಕೆಲಸದ ಬಗ್ಗೆ ಸರ್ವೆ ಮಾಡಿದಾಗ ಕೆಲವು ಮಾಡಿದ್ದಾರೆ, ಕೆಲವರು ಕೆಲಸಗಳು ಮಾಡಿಲ್ಲ. ಅವಾಗ ಕಂಪ್ಲೀಟ್ ಎಲ್ಲ ಡಿಸಲ್ವ್ ಮಾಡಿಬಿಟ್ರು. ನಮ್ಮ 4 ಬ್ಲಾಕಿನ ಅಧ್ಯಕ್ಷರುಗಳು, ಮಹಿಳಾ ಘಟಕದ ಅಧ್ಯಕ್ಷರುಗಳು, ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು ಎಲ್ಲರನ್ನು ಪಂಚಾಯಿತಿಯಿಂದ ಹಿಡಿದು ಸೇಮ್ ಅಧ್ಯಕ್ಷರುಗಳೆಲ್ಲನೂ ಹೊಸದಾಗಿ ಮಾಡಿರಿ ಅಂತ ಹೇಳ್ಬಿಟ್ಟು ಅದನ್ನ ಡಿಸಲ್ವ್ ಮಾಡಿದ್ರು. ಡಿಸಲ್ವ್ ಮಾಡಿದ ನಂತರ ಅವಾಗ ಈ ನಮ್ಮ ನಾಗೇಶ್ ಅವರು, ಎಕ್ಸ್ ಮಿನಿಸ್ಟರ್ ನಾಗೇಶ್ ಮೇಲೆ ಸ್ವಲ್ಪ ಆಪಾದನೆಗಳು ಬಂತು. ಯಾಕೆ ಡಿಸಲ್ವ್ ಮಾಡಿದ್ರು? ಯಾರೋ ಇಬ್ಬರ ಕೆಲಸ ಮಾಡಿಲ್ಲ ಅಂತ. ನಾವು ಆನೆಸ್ಟಾಗಿ ಕೆಲಸ ಮಾಡಿದ್ದೀರಿ. ನಮಗೂ ಅದೇ ಒಂದು ಅಟ್ಲೀಸ್ಟ್ ಒಂದು ಮೀಟಿಂಗ್ ಕರೆದು ಪರಿಶೀಲನೆ ಮಾಡಬೇಕಾಯಿತು. ಯಾರು ಬೇಕು ಯಾರು ಬೇಡ ಅನ್ನೋ ಒಂದು ಯೋಚನೆ ಮಾಡಬೇಕಾಗಿತ್ತು ಅಂತ ಅಲಿಗೇಷನ್ ಬಂತು. ಆದರೂ ನಾಗೇಶ್ ಅವರು ಅದನ್ನು ತಾಳ್ಮೆಯಿಂದ ಅವಾಗೆಲ್ಲರನ್ನು ಹೋಗ್ಬಿಡಿಸಿ ಒಂದು ಮೀಟಿಂಗ್ ಕರೆದ್ರು. ಮೀಟಿಂಗಲ್ಲಿ ಕೂಡ ಗಲಾಟೆಗಳಾದವು. ಅದಾದಮೇಲೆ ಕೆಲವು ಅಬ್ಜೆಕ್ಷನ್ಗಳು ಮಾಡಿದ್ರು. ನಮಗೆ ಬೇಕು, ನಾವು ಕಷ್ಟಪಡ್ತಾ ಇದ್ದೀವಿ, ದುಡಿತಾ ಇದ್ದೀವಿ, ನಮಗೆ ಎಲ್ರಿಗೂ ಒಂದೇ ರೀತಿ ಮಾಡಿದ್ದೀರ ಅಂತ. ಸರಿ, ಆಗ ಅವ್ರು ಸಿಟ್ಟಾಗಿ ಹೇಳ್ಬಿಟ್ರು, ಹಳಪರಿಗೆ ಯಾರಿಗೂ ಕೊಡಬೇಡ್ರಿ, ಹೊಸಬ್ರನ್ನೇ ಆಯ್ಕೆ ಮಾಡ್ರಿ ಅಂತ. ಸರಿ, 4 ಜನ ಆಯ್ಕೆ ಮಾಡಬೇಕು. 4 ಸದಸ್ಯರು ಬ್ಲಾಕ್ ಅಧ್ಯಕ್ಷಗಳು ಬೇಕಾಯಿತು. ಆವಾಗ ನಮ್ಗಳಿಗೆಲ್ಲ ಕೇಳಿದ್ರು. ನಾವೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ. 4 ಬ್ಲಾಕಿನ ಸುಮಾರು ಒಂದು 20-25 ಅಪ್ಲಿಕೇಶನ್ಗಳಾದವು. ನಮ್ಮ ಬ್ಲಾಕಿಗೆ 4 ಜನ ಅಪ್ಲಿಕೇಶನ್ ಹಾಕಿದ್ರು. ಅದರಲ್ಲಿ ಯಾರು ಪಾರ್ಟಿಗೆ ಒತ್ತು ಕೊಡ್ತಾರೆ, ಟೈಮ್ ಕೊಡ್ತಾರೆ, ಸಂಘಟನೆ ಮಾಡ್ತಾರೆ ಅನ್ನೋದ್ರ ಮೇಲೆ 1 ತಿಂಗಳು ಸರ್ವೆ ಮಾಡಿದ್ರು. ಆ ಸರ್ವೆ ಮಾಡಿದವಾಗ ನನ್ನ ಒಂದು ಅಪ್ಲಿಕೇಶನ್ನು ಸೆಲೆಕ್ಷನ್ ಮಾಡಿದ್ರು. DK ಸಾಹೇಬ್ರ ತಾಯಿಯಿಂದ ಹಿಡಿದು GG ಸಾಹೇಬ್ರಿಂದ ಹಿಡಿದು ಸರ್ವೆಗಳು ಮಾಡಿ ನನ್ನ ಹೆಸರು ಮುಂದೆ ಬಂತು. ಕೆಲವು ತೊಂದರೆಗಳು ಬಾಯಿತು. ಆದ್ರೂ ನಮ್ಮ ನಾಯಕರುಗಳು ನನಗೆ ಒಂದು ಶಕ್ತಿ ತುಂಬಿ, ಇನ್ನು ಮುಂದೆ ನೀನು ಸಂಘಟನೆ ಮಾಡು, ನಿನ್ಗೆ ಯಾವುದೇ ರೀತಿ ನಿಮಗೆ ಸಹಕಾರ ಬೇಕು, ಡಿಪಾರ್ಟ್ಮೆಂಟ್ ಯಾವುದೇ ಡಿಪಾರ್ಟ್ಮೆಂಟಿಂದ ನಿಮಗೆ ಸಹಕಾರ ಬೇಕು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು,
ನಾವು ನಿಮಗೆ ಸಪೋರ್ಟಿಯಾಗಿ ನಿಮ್ಮ ಬೆನ್ನಲ್ಲಿ ನಿಂತಿರ್ತೀವಿ, ನೀನು ತೊಗೊಬೇಕು ಅಂತೇಳಿ ಅವಾಗ ಈ ಬ್ಲಾಕ್ ಅಧ್ಯಕ್ಷ ಬಿದರಳ್ಳಿ ಬ್ಲಾಕ್ ಅಧ್ಯಕ್ಷರು ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಅವ್ರಿಗೂ ಮತ್ತು ನಮ್ಮ ಬಿದರಳ್ಳಿ ಬ್ಲಾಕಿನ ಎಲ್ಲ ಸದಸ್ಯ ಲೀಡರ್ಗಳಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಅಧ್ಯಕ್ಷ ಆದಮೇಲೆ ಈಗ ನಿಮಗೆ ನಿಮ್ಮ ಈ ಬಿದರಳ್ಳಿ ಆಗಲಿ ನಮ್ಮ ವರ್ತೂರು ಭಾಗ ನಿಮಗೆ ಹೊಸ್ತೇನಲ್ಲ, ಯಾಕೆ ನೀವು ಅಂತ ಕೃಷ್ಣ ಬಂದಾಗ ನೀವು ಪಕ್ಷ ದುಡ್ಕೊಂಡು ಬಂದವರು. ಈಗ ಬಂದಾದ್ಮೇಲೆ ಯಾವ ರೀತಿ ಒಂದು ಸಂಘಟನೆ ಒತ್ಕೊಡ್ತಾ ಇದ್ದೀರಾ? ಈಗ ಸಂಘಟನೆ ಮಾಡಬೇಕಾಗಿದೆ. ಸಂಘಟನೆ ಮಾಡಬೇಕಾದ್ರೆ ಕೆಲವಾರು ಬ್ಲಾಕ್ ಮೇಲೆ ನಡೀತಾ ಇದ್ದು BJP-ಅವರು. ಈಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಲೀಡ್ ಬಂದಿದೆ, ಆ ಬೂತಲ್ಲಿ ಲೀಡ್ ಇದೆ ಅಂದರೆ ಅದನ್ನು ಸರ್ವೆ ಮಾಡೋಕೆ ಅರವಿಂದ್ ನಿಂಬಾವಳಿ ಅವರು ಸರ್ವೆ ಮಾಡೋಕ್ಕೆ ಬಿಡೋದು, ಅವನ ಮೇಲೆ ಏನಾದರೂ ಅಲಿಗೇಷನ್ ತರೋದು, ಅವನನ್ನು ಬ್ಲಾಕ್ ಮೇಲ್ ಮಾಡೋದು, ಪಾರ್ಟಿಗೆ ಕಳ್ಕೊಳ್ಳೋದು, ಅವ್ನ ಪಾರ್ಟಿಗೆ ಬರಬೇಕು, ಇಲ್ಲಾಂದರೆ ಟಚಸ್ನ ಆಗಬೇಕು. ಈ ಒಂದು ಟ್ಯಾಕ್ಟಿಕ್ಸಲ್ಲಿ BJP-ಅವರು ನಡೀತಾ ಬಂದು ಒಂದು ಭಾಗ. ಎರಡನೇದು, ಕೆಲವರು ನಮ್ಮ ಕಾಂಗ್ರೆಸ್ನವರೇ ಸ್ವಲ್ಪ ಸಣ್ಣ ಪುಟ್ಟ ಏನೋ ಕೆಲಸಗಳು ತಪ್ಪು ಕೆಲಸ ಮಾಡಿರ್ತಾರೆ, ಅದನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರ ಪಾರ್ಟಿಗೆ ಸೇರ್ಕೊಂಡಿರೋರು ಕೆಲವರು ಇದ್ದಾರೆ. ಇನ್ನೊಂದು ಕೆಲವರು 20 ವರ್ಷದಿಂದ ನಾವು ದುಡಿದು ಎಷ್ಟೇ ದುಡಿದ್ರು ಕಾಂಗ್ರೆಸ್ ಗೆಲ್ತಾ ಇಲ್ಲ, ನಾವು ಕಷ್ಟಪಡೋದು ಇನ್ನೊಬ್ಬ ಅವ್ರ ಕಡೆ ಸೇರ್ಕೊಂಡು ಅವ್ರನ್ನ ಗೆಲ್ಸೋದು ಮಾಡ್ತಾವ್ರೆ, ಇಂಥ ಒಂದು ಸಂದರ್ಭನ ಯೋಚನೆ ಮಾಡಿ ಮನೆ ಸೇರ್ಕೊಂಡಿದ್ದವ್ರು ಇದ್ದಾರೆ, ಆನೆಸ್ಟ್ ಕಾಂಗ್ರೆಸ್ನವರು. ಈಗ ನಮ್ಮ ಉದ್ದೇಶ, ಈಗ ಈ ಏನು ಬ್ಲಾಕ್ ಮೇಲ್ ಮಾಡಿ ಕರ್ಕೊಂಡಿದ್ದಾರೆ ಅವ್ರನ್ನೂ ನಾವು ಟಚ್ ಮಾಡೋದು ಬೇಡ. ಈಗೇನು 20 ವರ್ಷದಿಂದ ದುಡಿದು ಕಾಂಗ್ರೆಸ್ ಪಾರ್ಟಿನ ಕಟ್ಟಬೇಕು ಅಂತ ಹೊರಟಿದ್ವಿ, ಅವ್ರಿಗೆ ಅವಕಾಶ ಸಿಗದೆ ಮನೆಗಳಾಗಿದ್ದಾರೆ, ಅಂಥವ್ರು ನನಗೆ ಗುರುತಿಸಿ ನಾವು ಈಚೆ ಕರ್ಕೊಂಡು ಬಂತ ಕೆಲಸಗಳು ನಾನು ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಂದು 2-3 ಪಂಚಾಯಿತಿ ಮಾಡಿದ್ದೀನಿ. ನಮ್ಗೆ ಯಾರು ಪಕ್ಷದ ಪರವಾಗಿ ದುಡ್ದಿದ್ದಾರೆ, ಕಷ್ಟಪಟ್ಟಿದ್ದಾರೆ ಅಂಥವ್ರ ಮನೆಗೆ ಹೋಗಿ ಅವ್ರನ್ನ ಮನವೊಲಿಸಿ ಪಾರ್ಟಿಗೆ ಕರ್ಕೊಂಡ್ಬರೋಂಥ ಕೆಲಸ ಮಾಡ್ತಾಯಿದ್ದೀನಿ. ಸರ್, ಈಗ ನಿಮಗೆ ನೀವು ಗ್ರಾಮಾಂತರ ಅಧ್ಯಕ್ಷರಿಗೆ ನಿಮಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಕಾರಣ ನೀವು ಕೆಲವು ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬರುತ್ತೆ. ಇಲ್ಲಿ ಯಾವ ಒಂದು ಈ ಪ್ರಾಯದಲ್ಲಿ BJP ಲಾಸ್ಟ್ ಟೈಮ್ ಬಿದ್ದಿದೆ ZP. ಈ ಸರಿ ನೀವು ಯಾವ ಕಾರ್ಯತಂತ್ರ ಹಮ್ಮಿಕೊಂತೀರಾ? ಯಾರ್ದು ಪಕ್ಷ ಗೆಲ್ಲಕ್ಕೆ ಒಂದು ಇದು ಮಾಡ್ತೀರಾ? ಪಕ್ಷ ಗೆಲ್ಲಬೇಕಾದ್ರೆ ಹಲವಾರು ಕಾರಣಗಳಿದ್ದಾವೆ. ಕಳೆದ MP ಎಲೆಕ್ಷನ್ MLA ಎಲೆಕ್ಷನ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಅದು ಹೆಣ್ಮಕ್ಳಿಗೆ ಬಸ್ನಲ್ಲಿ ಪ್ರಯಾಣ ಮಾಡೋಂಥದ್ದು ಇರ್ಬೋದು, ಮನೆಯ ಒಡತಿಗೆ ದುಡ್ಡು ಕೊಡೋಂಥದ್ದು ಇರ್ಬೋದು, ಕೆಲವಾರು ಏನು ರೇಷನ್ಗಳು, ವಿದ್ಯುತ್ ಶಕ್ತಿ, ಯುವ ನಿಧಿ. ಕೆಲವರು ಹೇಳ್ತಾರೆ ಗಂಡಸರು ಏನಪ್ಪ ಯಾರು BJP-ಯವರು ಇವೆಲ್ಲ ಮಾಡ್ತಾ ಇರೋದು, ಏನು ಹೆಣ್ಮಕ್ಳಿಗೆ ಕೊಟ್ಬಿಟ್ರೆ ಗಂಡು ಮಕ್ಳು ಏನು ಮಾಡಬೇಕು ಅಂತ. ಇವಾಗ ಒಬ್ಬ ಮನೆ ಹೊಡೆದಿ ಒಂದು ಅಂಗಡಿಗೆ ಹೋಗ್ಬೇಕಾದ್ರೆ ಇಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅದನ್ನ ದುಡ್ಡು ಯಾರು ಕೊಡಬೇಕು? ಆಕೆ ಗಂಡನೇ ಕೊಡಬೇಕು. ಅದು ಲಾಭನೇ ಇಲ್ವಾ ಅವ್ರಿಗೆ? ಅಲ್ವಾ? ಅದನ್ನ ಅರ್ಥ ಮಾಡ್ಕೊಂಡು ಇವತ್ತು ಕಾಂಗ್ರೆಸ್ಗೆ ನಾವು ಆಶ್ವಾಸನೆ ಕೊಟ್ಟು 136 ಸೀಟ್ ಗೆದ್ದಿದ್ದೀವಿ. ಇವತ್ತು ಅದನ್ನ ಕಾರ್ಯಗತ ಆಗಿದೆ, ಕೊಡ್ತಾ ಇದ್ದೀವಿ. 2 ವರ್ಷದಿಂದ ತಗೊಳ್ತಾ ಇದ್ದಾರೆ. ನಾವು ಇವತ್ತು ನಾಳೆ ಮನೆಗೆ ಹೋಗಿ ಓಟ್ ಕೇಳೋದ್ರಲ್ಲಿ ಇದೊಂದು ಉತ್ತಮವಾದ ಅವಕಾಶ ಅಂತ ನಾನು ಹೇಳ್ತೀನಿ. ಸರ್, 5 ಗ್ಯಾರಂಟಿಗಳು ಕೊಟ್ಟಿದ್ದೀರಾ, ಅದು ಯಾರಿಗೂ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಅಂತ ಕೂಗು ಬಹಳಷ್ಟಿದೆ. ಈಗ ಅದು ತಲುಪ್ತಾ ಇಲ್ಲ ಅಂತ ಸರ್ಕಾರ ಗಮನಕ್ಕೂ ಬಂದಿದೆ. ಅದಕ್ಕೋಸ್ಕರ ಒಂದು ಕಮಿಟಿ ಮಾಡಿದ್ದಾರೆ, ಗ್ಯಾರಂಟಿ ಕಮಿಟಿ ಮಾಡಿದ್ದಾರೆ. ನಮ್ಮ HM ರೇವಣ್ಣವರು ಕರ್ನಾಟಕದ ಅಧ್ಯಕ್ಷರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಈಗ ಆಫೀಸ್ಗಳು ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಬಿದರಳ್ಳಿ ಬ್ಲಾಕಿನ ಬೂದೇವಿ ಕ್ರಾಸಲ್ಲಿ ತಾಲೂಕು ಆಫೀಸಲ್ಲಿ ಒಂದು ಆಫೀಸ್ ಉದ್ಘಾಟನೆ ಆಯಿತು. ಆ ಒಂದು ಕಮಿಟಿ ಮಾಡಿದ್ದಾರೆ. ಒಂದು ಕಮಿಟಿನಲ್ಲಿ 15 ಜನ ಸದಸ್ಯರು ಬರ್ತಾರೆ. 15 ಜನ ಸರ್ವೆ ಮಾಡೋಂಥ ಕೆಲಸ ಅವರು. ಯಾರಿಗೆ ತಲುಪಿದೆ, ಯಾರಿಗೆ ತಲುಪಿಲ್ಲ, ಹೆಂಗೆ ತಲುಪಬೇಕು, ಆ ಒಂದು ನಿಟ್ಟಿನಲ್ಲಿ ಅದನ್ನು ಎಲ್ಲರೂ ಸೇರಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ಕಮಿಟಿ ಮಾಡಿದ್ದಾರೆ. ಅದರ ನಂತರ ಅವರಿಗೆ ಸೇರುತ್ತೆ ಅಂತ ನಮಗೆ ಭರವಸೆ ಇದೆ. ಈಗ ಟೋಟಲ್ ಏನು ಸರ್ಕಾರದ ಈಗ ಒಂದು ಮಹತ್ವಾಕಾಂಕ್ಷೆ ಒಂದು ಯೋಜನೆ
ಒಳ ಮೀಸಲಾತಿ ಇದು ಜನಗಣತಿ ನಡೀತಾ ಇದೆ. ಈಗ ನಿಮ್ಮ ಬ್ಲಾಕ್ ಯಾವ ಥರ ಮಾಡ್ತಾ ಇದೆ ಸರ್? ಈಗ ನಮ್ಮ ಬ್ಲಾಕ್ನಲ್ಲಿ ನಮ್ಮ ನಾಯಕರುಗಳೇನಿದ್ದಾರೆ, ನಮ್ಮ ನಾಯಕರು ನಮ್ಗೆ ಯಾವ ರೀತಿ ಮುಂದೆ ಯಾವ ರೀತಿ ನಾವು ನಡೆಯಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು ನಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಅದು ಅವ್ರು ಹೇಳೋದ್ರ ಪ್ರಕಾರ ಅವ್ರು ನಡ್ಕೊಳ್ಳೋ ಜವಾಬ್ದಾರಿ ನಾವು ಮಾಡ್ತಾ ಇದ್ದೀವಿ. ನ್ಯಾಯಸ್ವಾಮಿಯವರು 24/7 ಪಕ್ಷಕ್ಕೆ ಸಮರ್ಪಣೆ ಮಾಡಿದ್ರು, ಯಾವುದೇ ಇದಿಲ್ಲ, ಸಂದೇಹ ಇಲ್ಲ. ಹೌದು, ನಾನು ಸುಮಾರು 2-3 ತಿಂಗಳಾಯಿತು. 2-3 ತಿಂಗಳಿಂದ ಬೆಳಗ್ಗೆ ಎದ್ದರೆ ಪಾರ್ಟಿ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ, ಸಂಘಟನೆ ಮಾಡ್ತಾ ಇದ್ದೀನಿ. ಪ್ರತಿ ಹಳ್ಳಿಗೆ ಹೋಗಿ ಬೂತ್ ಕಮಿಟಿಗಳು, ವಾರ್ಡ್ ಕಮಿಟಿಗಳು ಮಾಡ್ತಾ ಬರ್ತಾ ಇದ್ದೀನಿ.